ಮಕ್ಕಳ ಕಿವಿಯೊಳಗಡೆ ಕೀಟಗಳು ಇನ್ಸೆಕ್ಟ್ ಹೋದ್ರೆ ಮನೆಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವಾಗ ತಗೊಂಡು ಹೋಗ್ಬೇಕು ಹಾಸ್ಪಿಟಲ್ಗೆ, ಇದೆಲ್ಲ ಹೇಳ್ತೇನೆ. ಈ ರೀಲ್ ಅನ್ನು ಸೇವ್ ಮಾಡಿ. ಮಕ್ಕಳ ಕಿವಿಯೊಳಗೆ ಕೀಟಗಳು ಹೋದ್ರೆ, ಇನ್ಸೆಕ್ಟ್, ಕಾಕ್ರೋಚ್ ಆಗಿರ್ಬಹುದು, ಬಗ್ಸ್ ಆಗಿರ್ಬಹುದು, ಜಿರಳೆ ಆಗಿರ್ಬಹುದು, ಅಥವಾ ಯಾವುದೋ ಸೊಳ್ಳೆ ಆಗಿರ್ಬಹುದು, ಫಸ್ಟ್ ಥಿಂಗ್ ಪೇರೆಂಟ್ಸ್ ಶುಡ್ ನಾಟ್ ಪ್ಯಾನಿಕ್. ಯು ಶುಡ್ ನಾಟ್ ಪ್ಯಾನಿಕ್. ಯಾಕೆಂದ್ರೆ ನಾನು ಈಗ ಹೇಳ್ತಿದ್ದೇನೆ ಏನು ಮಾಡ್ಬೇಕಂತ. ಒಳಗಡೆ ಕಾಟನ್ ಬಡ್ಸ್ ಅನ್ನು ಹಾಕಬೇಡಿ, ಯಾವುದೇ ತರಹದ ಸ್ಟಿಕ್ ಗಳನ್ನು ಒಳಗಡೆ ಹಾಕಬೇಡಿ, ಮ್ಯಾಚ್ ಸ್ಟಿಕ್ ಆಗ್ಬೋದು, ಯಾವುದನ್ನು ಹಾಕಬೇಡಿ. ಒಳಗಡೆ ಫೋರ್ಸೆಪ್ಸ್ ಕೂಡ ಹಾಕಬಾರ್ದು. ಕಿವಿ ಒಳಗಡೆ ಏನು ಮಾಡಬಾರ್ದು. ಕಿವಿ ಒಳಗಡೆ ಮಕ್ಕಳ ಇಯರ್ ಡ್ರಮ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಯಾವ್ದನ್ನ ಹಾಕಿದ್ರೆ ಬ್ಲೀಡಿಂಗ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಸೊ ಏನ್ ಮಾಡಬಹುದು? ಫಸ್ಟ್ ಥಿಂಗ್, ನಿಮ್ಮ ಹತ್ರ ಎಣ್ಣೆ ಇದ್ರೆ, ತೆಂಗಿನ ಎಣ್ಣೆ ಆಗ್ಬಹುದು, ಇಲ್ಲಾಂದ್ರೆ ಯಾವುದೇ ಎಣ್ಣೆ ಆಗಬಹುದು, ನಾರ್ಮಲ್ ಎಣ್ಣೆ ಅಟ್ ನಾರ್ಮಲ್ ಟೆಂಪರೇಚರ್, ಬಿಸಿ ಏನು ಮಾಡಬಾರ್ದು, ಅಟ್ ನಾರ್ಮಲ್ ಟೆಂಪರೇಚರ್ ಆ ಕಿವಿಯನ್ನು ಮೇಲೆ ಎತ್ತಿ ಆ ಕಿವಿ ಒಳಗಡೆ ಹಾಕಬೇಕು. ಎಷ್ಟು ಹಾಕಬೇಕು? 1 to 2 ಡ್ರಾಪ್ಸ್, 3 ಡ್ರಾಪ್ಸ್ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಅಲ್ಲ. ಒಂದು ಗ್ಲಾಸ್ ಇಟ್ಕೊಂಡು ಇಡೀ ಗ್ಲಾಸ್ ಎಣ್ಣೆ ಹಾಕೋದಲ್ಲ, ಸ್ವಲ್ಪ ಮೈಲ್ಡ್ ಆಗಿ ಹಾಕಬೇಕು. ಸ್ವಲ್ಪ ಯಾಕೆ ಹಾಕಬೇಕು? ಬಿಕಾಸ್ ಆಯಿಲ್ ಹಾಕುವಾಗ, ಎಣ್ಣೆ ಹಾಕುವಾಗ ಆ ಇನ್ಸೆಕ್ಟ್ ನ ಮೂವ್ಮೆಂಟ್ ಕಡಿಮೆ ಆಗುತ್ತೆ, ಅದರ ಮೊಬಿಲೈಸೇಷನ್ ಕಡಿಮೆ ಆಗುತ್ತೆ. ಆದ ಕಾರಣ ಆ ಇನ್ಸೆಕ್ಟ್ ಏನು ಕಿರಿಕಿರಿ ಮಾಡುತ್ತೆ ಒಳಗಡೆ, ಅದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು? ಯು ಶುಡ್ ಗೋ ಟು ಯುವರ್ ನಿಯರೆಸ್ಟ್ ENT ಕನ್ಸಲ್ಟೆಂಟ್. ಹೌದು, ಯಾಕೆಂದ್ರೆ ನಾರ್ಮಲ್ ಆಗಿ ಪೀಡಿಯಾಟ್ರಿಷಿಯನ್ಸ್ ಇಲ್ಲಾಂದ್ರೆ ಬೇರೆ ಡಾಕ್ಟರ್ಸ್ ಹತ್ರ ಇರುವುದಿಲ್ಲ ಎಂಡೋಸ್ಕೋಪ್. ENT ಡಾಕ್ಟರ್ಸ್ ಹತ್ರ ಎಂಡೋಸ್ಕೋಪ್ ಇರುತ್ತೆ, ಅದನ್ನು ಒಳಗಡೆ ಹಾಕಿ ಅವರು ಸೇಫ್ಲಿ ಅದನ್ನು ತೆಗಿತಾರೆ. ಸೊ ಇದನ್ನು ಸೇವ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ರಿಲೇಟಿವ್ ಜೊತೆ ಇದನ್ನು ಶೇರ್ ಮಾಡಿ. ಇಂಥ ಮಾಹಿತಿಗೋಸ್ಕರ ಈ ಚಾನೆಲ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.